ಯೇಸು ಕ್ರಿಸ್ತನು ಜನಸಮೂಹದವರ ಮಧ್ಯದಲ್ಲಿ ವಾಕ್ಯ ಸಾರುತ್ತಾ ಇದ್ರು. ವಾಕ್ಯ ಸಾರಿದ ನಂತರ ಆ ಜನಸಮೂಹದವರನ್ನೆಲ್ಲ ಕಳುಹಿಸಿಕೊಡುತ್ತಾರೆ. ಹಾಗೆ ಅವರೆಲ್ಲರನ್ನು ಕಳಿಸಿಕೊಟ್ಟ ನಂತರ ತನ್ನ ಶಿಷ್ಯರಿಗೆ ಹೇಳುತ್ತಾರೆ, ಬನ್ನಿರಿ, ನಾವು ಆ ಸಮುದ್ರದ ಆಚೆ ದಡಕ್ಕೆ ಹೋಗೋಣ. ಯಾಕೆ ಸಮುದ್ರದ ಆಚೆ ದಡಕ್ಕೆ ಹೋಗೋಣ ಎಂದು ಯೇಸು ಹೇಳ್ತಿದ್ದಾರೆ ಎಂಬುದಾಗಿ ಪಾಪ ಶಿಷ್ಯರಿಗೆ ಗೊತ್ತಾಗ್ಲಿಲ್ಲ. ಇಂತಹ ದೊಡ್ಡ ಜನಸಮೂಹದ ಮಧ್ಯದಲ್ಲಿ ಸೇವೆ ಮಾಡುವುದರ ಬದಲಿಗೆ, ಇಂತಹ ದೊಡ್ಡ ಜನಸಮೂಹಕ್ಕೆ ದೇವರ ವಾಕ್ಯ ಸಾರುವುದರ ಬದಲಿಗೆ, ಇಷ್ಟೊಂದು ಜನರಿಗೆ ವಾಕ್ಯದಿಂದ ಪೋಷಿಸುವುದರ ಬದಲಿಗೆ ಆಚೆ ದಡಕ್ಕೆ ಹೋಗೋಣ ಬನ್ನಿರಿ ಅನ್ನುತ್ತಾರೆ. ಆಚೆ ದಡಕ್ಕೆ ಹೋಗೋಣ ಬಾ ಅನ್ನುತ್ತಾರೆ. ಏನ್ ಮಾಡ್ಲಿಕ್ಕಿದ್ದಾರೆ ಎಂದು ಶಿಷ್ಯರಿಗೆ ಗೊತ್ತಾಗ್ಲಿಲ್ಲ. ಯೇಸು ಕ್ರಿಸ್ತನು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸಮುದ್ರದ ಅಲೆಗಳು ಎದ್ದೇಳುತ್ತವೆ. ಎಷ್ಟರ ಮಟ್ಟಿಗೆ ಅಲೆಗಳು ಎದ್ದೇಳ್ತವೆ ಗೊತ್ತಾ? ಅವರು ಪ್ರಯಾಣ ಮಾಡುತ್ತಿರುವ ದೋಣಿಗಳು ಎಲ್ಲಿ ಮುಳುಗಿ ಹೋಗ್ತವೇನೋ, ಅವರು ಎಲ್ಲಿ ಸಾಯುತ್ತೇವೇನೋ ಎನ್ನುವಂತಹ ಭಯವು ಆ ಶಿಷ್ಯರಿಗೆ ಉಂಟಾಗುವಷ್ಟರವರೆಗೂ ಸಮುದ್ರದ ಅಲೆಗಳು ಎದ್ದವು. ಯೇಸು ಪ್ರಾಣ ಅಪಾಯದಲ್ಲಿಟ್ಟು ಪ್ರಯಾಣ ಮಾಡಿ ಆಚೆ ದಡಕ್ಕೆ ಹೋಗ್ತಾರೆ. ಯಾರಿಗೋಸ್ಕರ? ಜನಸಮೂಹವನ್ನು ಬಿಟ್ಟು ಆಚೆ ದಡಕ್ಕೆ ಹೋಗಲು ಕಾರಣವೇನು? ಕೋಟ್ಯಾಧಿಕೋಟಿ ದೂತರಿಂದ, ಕೆರೂಬಿಯರಿಂದ, ಸೆರೇಫಿಯರಿಂದ ನಿತ್ಯವೂ ಕೊಂಡಾಡಲ್ಪಡುವ ಪರಿಶುದ್ಧನು 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 ಎಂದು ಮಹಿಮೆ ಪಡಿಸಲ್ಪಡುತ್ತಿರುವ ಮಹಾದೊಡ್ಡ ದೇವರು ಆ ಪರಲೋಕವನ್ನು, ಆ ಸಮೂಹವನ್ನು ಬಿಟ್ಟು ಈ ಧರೆಗೆ ಬರುವುದಕ್ಕೆ ಕಾರಣವೇನು? ಅಲ್ಲಿ ಎಷ್ಟೋ ಜನ ದೇವರ ವಾಕ್ಯ ಕೇಳುತ್ತಿರುವಾಗ ಅವರೆಲ್ಲರನ್ನು ಬಿಟ್ಟು ಆಚೆ ದಡಕ್ಕೆ ಹೋಗ್ಬೇಕು ಎಂದು ಯೇಸು ಆಲೋಚಿಸಲು ಕಾರಣವೇನು? ಅಷ್ಟಕ್ಕೂ ಯಾಕೆ ಯೇಸು ಕ್ರಿಸ್ತನು ಆಚೆ ದಡಕ್ಕೆ ಹೋದರು? ಹಾಗೆಯೇ ಯಾಕೆ ಯೇಸು ಕ್ರಿಸ್ತನು ಕ್ರಿಸ್ಮಸ್ನಲ್ಲಿ ಈ ಧರೆಗಿಳಿದು ಬಂದರು? ಆ ಪರಲೋಕ ಬಿಟ್ಟು ಈ ಧರೆಗೆ ಯಾಕೆ ಬಂದ್ರು? ಹೇಳ್ತೇನೆ, ಜಾಗ್ರತೆಯಿಂದ ಕೇಳ್ರಿ. ನಿಮ್ಮ ಬಟ್ಟೆ ಹರಿದಿವೆ ಅಂದುಕೊಳ್ಳಿರಿ, ಟೇಲರ್ ಬಳಿಗೆ ಕೊಂಡೊಯ್ತೀರಿ. ನಿಮ್ಮ ಚಪ್ಪಲಿ ಕಡ್ದು ಹೋಗಿವೆ ಅಂದುಕೊಳ್ಳಿ, ಚಪ್ಪಲಿ ಹೊಲಿಯುವವನ ಬಳಿಗೆ ಕೊಂಡೊಯ್ತೀರಿ. ನಿಮ್ಮ ಬೈಕ್ ಏನಾದರೂ ರಿಪೇರಿಗೆ ಬಂದಿದೆ ಅಂದ್ಕೊಳ್ಳಿ, ಮೆಕ್ಯಾನಿಕ್ ಬಳಿಗೆ ತೆಗೆದುಕೊಂಡು ಹೋಗ್ತೀರಿ. ಆದರೆ ನಿಮ್ಮ ಜೀವಿತಕ್ಕೆ ಸಮಸ್ಯೆ ಬಂದ್ರೆ, ನಿಮ್ಮ ಬದುಕಿಗೆ ಸಮಸ್ಯೆ ಬಂದ್ರೆ, ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ ನರಕವನ್ನು ಅನುಭವಿಸುತ್ತಿರುವ ಮನುಷ್ಯ ಬದಲಾಗಬೇಕಾದರೆ ಎಲ್ಲಿಗೆ ಹೋಗುವುದಾದರೆ ಬದಲಾಗುತ್ತಾನೆ? ಯಾರ ಬಳಿಗೆ ಕೊಂಡೊಯ್ದ್ರೆ ಅವನ ಜೀವಿತ ಬದಲಾಗುತ್ತೆ? ಬೆಳಿಗ್ಗೆ ಎದ್ರೆ ರಾತ್ರಿಯವರೆಗೂ ಪ್ರತಿವಿಧವಾದ ಪಾಪಕ್ಕೆ ಬಂಧಿತರಾಗಿ, ಕೆಟ್ಟ ಕೆಟ್ಟ ಚಟಗಳಿಗೊಳಗಾಗಿ ದಾಸರಾಗಿ, ಕಾಮ ವಿಕಾರ ಚೇಷ್ಟೆಗಳಿಗೆ ಬಂಧಿತರಾಗಿ, ತಿಂದು ಕುಡಿಯುತ್ತಾ ತೂಗಾಡುತ್ತಾ ತಿರುಗಾಡುವಂತಹ ಈ ಪಾಪಿಷ್ಟ ಮನುಷ್ಯ ಬದಲಾಗಬೇಕಾದ್ರೆ ಯಾರ ಬಳಿಗೆ ತೆಗೆದುಕೊಂಡು ಹೋದ್ರೆ ಬದಲಾಗುತ್ತಾನೆ? ಈ ದಿನ ನನ್ನ ಪ್ರಶ್ನೆ ಕೇಳ್ತಿದ್ದೇನೆ, ಪರ್ಸನಲ್ ಆಗಿ ಕೇಳ್ತಿದ್ದೇನೆ. ನಮ್ಮಲ್ಲಿ ಎಷ್ಟು ಜನರಿಗೆ ಆ ಆಸೆ ಇದೆ, ನಾನು ಬದಲಾದ್ರೆ ಚೆನ್ನಾಗಿರುತ್ತೆ ಎಂದು? ನನ್ನ ಜೀವಿತ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಗಂಡ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೆಂಡತಿ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಮಗನು ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಮಗಳು ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಕುಡುಕನಾದ ನನ್ನ ತಂದೆ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಜಗಳವಾಡುವಂತಹ ನನ್ನ ಅಮ್ಮ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ಪ್ರತಿಯೊಬ್ಬರು ಕೋರಿಕೊಳ್ಳೋದೇನೆಂದರೆ ಬದಲಾವಣೆ. ಸಮಾಜ ಚೆನ್ನಾಗಿರಬೇಕು. ಸಮಾಜ ಚೆನ್ನಾಗಿರಬೇಕಾದ್ರೆ ಮನುಷ್ಯ ಚೆನ್ನಾಗಿರಬೇಕು. ಮನುಷ್ಯ ಚೆನ್ನಾಗಿರಬೇಕಾದ್ರೆ ಬದಲಾಯಿಸುವಂತಹ ದೇವರು ಬೇಕು. ಹಾಗೆ ಬದಲಾಯಿಸಬಲ್ಲಂತಹ ದೇವರ ಬಳಿಗೆ ಹೋಗಬಲ್ಲನೋ ಮನುಷ್ಯ. ನಿಮ್ಮ ಬಟ್ಟೆಗಳು ಹರಿದು ಹೋದ್ರೆ ಟೇಲರ್ ಬಳಿಗೆ ನಿಮ್ಮ ಅಂಗಿ ಕೊಂಡೊಯ್ತೀರಿ, ಇಲ್ಲವೇ ಬಟ್ಟೆ ಕೊಂಡೊಯ್ತೀರಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ನಿಮ್ಮ ಚಪ್ಪಲಿ ಕಡ್ದು ಹೋದ್ರೆ ಚಪ್ಪಲಿ ಹೊಲಿಯುವವನ ಬಳಿಗೆ ನಿಮ್ಮ ಚಪ್ಪಲಿ ಕೊಂಡೊಯ್ತೀರಿ. ನಿಮ್ಮ ಜೀವಿತವೇ ನಾಶವಾದ್ರೆ ಅದನ್ನು ಸರಿಪಡಿಸುವಂತಹ ದೇವರ ಬಳಿಗೆ ಕೊಂಡೊಯ್ಯಬೇಕು. ನಿಮ್ಮನ್ನು ಸೃಷ್ಟಿಸಿರುವ ದೇವರ ಬಳಿಗೆ ತೆಗೆದುಕೊಂಡು ಹೋಗಬೇಕು. ಹೋಗ್ಲಿಕ್ಕಾಗುತ್ತೋ? ಪಾಪಿಷ್ಠರಾಗಿರುವ ನಾವು ಮಹಾಪರಿಶುದ್ಧನಾಗಿರುವಂತಹ ದೇವರ ಮನೆಗೆ ಹೋಗ್ಲಿಕ್ಕಾಗುತ್ತೋ? ಆತನ ಬಳಿಗೆ ನಾವು ಹೋಗ್ಲಿಕ್ಕಾಗದೇ ಇರುವುದಕ್ಕಾಗಿ ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವ ಆ ಪರಮ ತಂದೆ, ಸರ್ವ ಸೃಷ್ಟಿಕರ್ತನಾಗಿರುವ ಯೇಸು ತನ್ನ ಮನೆಯನ್ನು ಬಿಟ್ಟು ನಿಮ್ಮ ಮನೆಗೆ ಬರಬೇಕೆನ್ನುವುದಕ್ಕಾಗಿಯೇ 2000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಜನಿಸಿ ಬಂದ್ರು. ಇದೇ ಶುಭವಾರ್ತೆ, ಇದೇ ಸುವಾರ್ತೆ. ಒಂದು ಮತಕ್ಕೆ ಸಂಬಂಧಿಸಿರುವ ಸುವಾರ್ತೆ ಅಲ್ಲ, ಒಂದು ಕುಲಕ್ಕೆ ಸಂಬಂಧಿಸಿರುವ ವಾರ್ತೆ ಅಲ್ಲ. ಆ ದಿನ ದೇವದೂತನು ಬಂದು ಹೇಳಿರುವ ಮಾತೇನು ಗೊತ್ತಾ? ಜನರೆಲ್ಲರಿಗೆ
ಯಾರಿಗೆ ಅಂತೆ? ಬಿಳಿ ಚರ್ಮದವರು, ಕಪ್ಪು ಚರ್ಮದವರು ಆಗಿರ್ಬೋದು, ಗಂಡು ಹೆಣ್ಣು ಆಗಿರ್ಬೋದು, ಬಡವ ಧನಿಕ ಆಗಿರ್ಬೋದು, ಯಾವುದೇ ಖಂಡ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಒಂದು ಹಳ್ಳಿ ಆಗಿರ್ಬೋದು, ಪ್ರಾಂತ್ಯ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಶುಭವಾರ್ತೆ. ಏನದು? ಲೋಕ ರಕ್ಷಕನು ಲೋಕವನ್ನು ರಕ್ಷಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಇದೇ ಶುಭವಾರ್ತೆ. ಸಹೋದರ ಸಹೋದರಿಯರೇ, ಬದಲಾಗಬೇಕು ಎಂಬ ಆಸೆಯಂತೂ ನಿಮಗಿದೆ. ಆದರೆ ಬದಲಾಯಿಸುವ ದೇವರ ಬಳಿಗೆ ಹೋಗಿ ನೀವು ಸೇರ್ಲಿಕ್ಕಾಗುವುದಿಲ್ಲವೆಂದು, ಹಾಗೆ ಬದಲಾಯಿಸುವ ದೇವರೇ ನಿಮ್ಮ ಬಳಿಗೆ ಬಂದ ಶುಭ ವೇಳೆಯೇ ಕ್ರಿಸ್ಮಸ್ ಆಗಿದೆ. ಪರಿಶುದ್ಧನೇ, ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ. ನಿಮ್ಮ ಪ್ರಾಣವನ್ನೇ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳು. ಪಾಪಿಯನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ. ಆ ಪಾಪಿ ನಾನೇ 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 ಆಗಿದ್ದೇನೆ. ನನ್ನನ್ನು ಪರಿಶುದ್ಧಗೊಳಿಸು ದೇವರೇ, ನನ್ನನ್ನು ಪವಿತ್ರಗೊಳಿಸಿರಿ ದೇವರೇ, ನನ್ನೊಳಗೆ ಪರಿವರ್ತನೆಯನ್ನು ತನ್ನಿರಿ. ಈ ದಿನದಿಂದ ಕೊನೆ ಉಸಿರಿನವರೆಗೂ ನಿಮ್ಮ ಮಗುವಾಗಿ ಜೀವಿಸುತ್ತೇನೆ, ನಿಮ್ಮ ಸಾಕ್ಷಿಯಾಗಿ ಜೀವಿಸುತ್ತೇನೆ. ಪರಿಶುದ್ಧತೆಯುಳ್ಳವನಾಗಿ ಪ್ರಭುವೇ ನಿಮ್ಮನ್ನು ಸೇವಿಸುತ್ತೇನೆ. ಅಪವಿತ್ರತೆಯನ್ನು ಬಿಟ್ಟು ಪವಿತ್ರತೆ ಹೊಂದಿಕೊಂಡು ಜೀವಿಸುತ್ತೇನೆ. ಮಿತಿಗತಿಯಿಲ್ಲದ ಜೀವಿತ ಬಿಟ್ಟು ಸ್ವನಿಯಂತ್ರಣವುಳ್ಳ ಜೀವಿತ ಜೀವಿಸುತ್ತೇನೆ. ನಾನು ಮಾಡಿದ ಪ್ರತಿ ಪಾಪವನ್ನು ಕ್ಷಮಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.